ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಸಿಂಪಲ್ ಆದಂಥ ಒಂದು ಚಿಕನ್ ಸಾರು ಆಯಿತಾ. ಅವು ನಮಗೆ ಇದು ಹೇಗೆ ಮಾಡೋದು ಅಂತ ನೋಡೋ ನನ್ನ ಮುಂಚೆ ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಾಯ್ತಾ. ಸಬ್ಸ್ಕ್ರೈಬ್ ಮಾಡಬೇಕು, ಅದೇ ಥರ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಡೈಲಿ ಹಾಕೋ ವೀಡಿಯೋ ನೋಟಿಫಿಕೇಷನ್ ಸಿಗೋದು. ನಮಗೆ ಇದು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಅದಕ್ಕಾಗಿ ಕುಕ್ಕರ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಬಿಸಿಯಾದಂಥ ಕುಕ್ಕರಲ್ಲಿ 2 ಟೀ ಸ್ಪೂನ್ ಎಣ್ಣೆ ಹಾಕಿದೆ. ಅದ್ರ ಜೊತೆಲಿ ಚಕ್ಕೆ, ಲವಂಗ, ಏಲಕ್ಕಿ, 2 ಬಿರಿಯಾನಿ ಎಲೆ. ಅದಾದಮೇಲೆ ಇದ್ರ ಜೊತೆಲಿ 2 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು. ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದರಲ್ಲಿ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದರಲ್ಲಿ ನಾನು 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡಿ ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ಇದ್ರ ಜೊತೆಲಿ 2 ಟೊಮೊಟೊ ರುಬ್ಬಿರೋದು ಹಾಕೋಣ. ಅದ್ರ ಜೊತೆಲಿ ಮಸಾಲೆ ಹಾಕೋಣ. 1/4 ಟೀ ಸ್ಪೂನ್ ಅರಿಶಿನ ಪುಡಿ. ಅದಾದಮೇಲೆ ಖಾರಕ್ಕೆ ತಕ್ಕಾಗಿ ಖಾರ ಪುಡಿ ಹಾಕಬೇಕು. ನಾನೀಗ 2.5 ಟೀ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದು ತಕ್ಕಾಗಿ ಹಾಕ್ಕೋಬೇಕಾಯ್ತಾ. ಅದಾದಮೇಲೆ ಅದ್ರ ಜೊತೆಯಲ್ಲಿ 2 ಟೀ ಸ್ಪೂನು ಧನಿಯಾ ಪುಡಿ. ಅದಾದಮೇಲೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಅದಾದಮೇಲೆ ರುಚಿಗೆ ತಕ್ಕಾಗಿ ಉಪ್ಪು. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದ್ರ ಜೊತೆಯಲ್ಲಿ ನಮಗೆ ಚಿಕನ್ ಹಾಕೋಣ. ನಾನು ಇದರಲ್ಲಿ 1 kg ಚಿಕನ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದು ತಕ್ಕಾಗಿ ನೀವು ಹಾಕ್ಕೋಬೇಕಾಯ್ತಾ. ಆವಾಗ ಅದು ತಕ್ಕಾಗಿ ಮಸಾಲೆ ಜಾಸ್ತಿ ಮಾಡ್ಕೋಬೇಕು. ನಾನೀಗ 1 kg ಚಿಕನ್ ಮಾಡೋಕ್ಕೆ ಇಷ್ಟು ತೊಗೊಂಡಿರೋದು. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಸಿ ಜಾರ್ ತೊಗೊಂಡೆ. ಇದರಲ್ಲಿ 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿರೋದು. ಇದ್ರ ಜೊತೆಯಲ್ಲಿ ನಾನು ಒಂದು 10 ಗೋಡಂಬಿ ನೆನೆಸಿರೋದು. ಇನ್ನು ಇದು ಚೆನ್ನಾಗಿ ರುಬ್ಕೋಬೇಕು. ಅವಾಗ ಇದು ನಾನು ರುಬ್ಕೊಂಬರ್ತೀನಿ. ನೋಡಿ, ನಮ್ಮದು ಚಿಕನ್ ಒಂದು 10 ನಿಮಿಷ ಆಗಿದೆ. ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆಯಲ್ಲಿ ನಮಗೆ ನೀರು ಹಾಕೋಣ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಇಷ್ಟೇ ನೀರು ಹಾಕಬೇಕಾಯ್ತಾ. ತುಂಬ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಅದಾದಮೇಲೆ ನಾವು ರುಬ್ಕೊಂಡಿರೋ ಈರುಳ್ಳಿ ಮತ್ತು ಗೋಡಂಬಿ ಇದೆ ಅಲ್ಲ, ಅದು ಇದರೊಳಗಡೆಗೆ ಹಾಕ್ಕೊಳ್ಳೋಣ. ಇದರೊಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕೆಂದರೆ ಇದು ತುಂಬ ಗಟ್ಟಿ ಅನಿಸ್ತಾ ಇದೆ. ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ನಾನು ಆ ಮಿಕ್ಸಿ ಜಾರ್ ತೊಳೆದಿರೋ ನೀರು ಅದು ಹಂಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದ್ರ ಜೊತೆಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕೋಣ. ಇದಿಷ್ಟು ಹಾಕ್ಬಿಟ್ಟು ಉಪ್ಪುದು ಟೇಸ್ಟ್ ನೋಡ್ಕೋಬೇಕಾಯ್ತಾ. ಇನ್ನು ಇದು ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ಒಂದು 2 ವಿಸಿಲಲ್ಲಿ ಬೇಯಿಸ್ಕೊಳ್ಳೋಣ. ಇದು ನೋಡಿ, ಒಂದು 2 ವಿಸಿಲ್ ಹೊಡ್ಸ್ಕೊಂಡೆ. ಚಿಕನ್ ಸಾರು ಚೆನ್ನಾಗಿ ಬೆಂದೈತೆ ನೋಡಿ. ನೋಡಿ ಎಷ್ಟು ಸಿಂಪಳಾಗಿ ತುಂಬ ತಿಕ್ ಗ್ರೇವಿ ಆದಂಥ ಚಿಕನ್ ಸಾರು ಮಾಡ್ಕೊಂಡಿದೆ ಅಂತ ನೋಡಿ ಫ್ರೆಂಡ್ಸ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿ ಚಿಕನ್ ಸಾರು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ಟ್ರೈ ಮಾಡಬೇಕಾಯ್ತಾ. ನೀವೆಲ್ಲರೂ ಟ್ರೈ ಮಾಡಬೇಕು. ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ವ್ಯಾಲ್ಯೂಬಲ್ ಕಮೆಂಟ್ಸ್ ಹಾಕಿ. ನಾಳೆ ನಾವು ರುಚಿಕರವಾದ ಹೊಸ ವೀಡಿಯೋ ಆಗಿ ಹೊಸ ರೆಸಿಪಿಯಾಗಿ ಸಿಗೋ ತನಕ ಟೇಕ್ ಕೇರ್, ಬಾಯ್.